ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಮ್ಮ ರಾಜ್ಯದಲ್ಲಿ ಅತ್ಯಧಿಕ ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಪ್ರತಿ ವರ್ಷ ನೀಡುತ್ತಾ ಬಂದಿರುವ ಏಕೈಕ ಮೇರು ಪರ್ವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು. ಕ್ರಾಶ್ ಕೋರ್ಸ್ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸುಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ. ಶಿವರಾತ್ರಿಯ ದಿನ ವಿಶೇಷವಾಗಿ ಶಿವನನ್ನ ಆರಾಧನೆ ಮಾಡುವ ದಿನದಂದು ನಾವು ಮಾಡುವಂತಹ ಒಂದಷ್ಟು ರೆಮಿಡಿಗಳೇನಿರುತ್ತೆ ಅದು ನಮಗೆ ಮ್ಯಾಜಿಕಲ್ ರಿಸಲ್ಟ್ ಅನ್ನ ಕೂಡ ಕೊಡುತ್ತೆ. ಈ ಮಹಾಶಿವರಾತ್ರಿ ಹಬ್ಬದ ದಿನ ನಾವು ಯಾವ ರೆಮಿಡಿಯನ್ನ ಮಾಡ್ತೀವಿ ಅದು ಅತಿ ಶೀಘ್ರವಾಗಿ ಒಲಿಯುತ್ತೆ. ಯಾರಿಗೆ ದಾಂಪತ್ಯದ ಸಮಸ್ಯೆ ಇದೆ, ಡೈವರ್ಸ್ ವರ್ಗೂ ಹೋಗಿದೆ, ತುಂಬಾ ಕಷ್ಟದಲ್ಲಿದ್ದಾರೆ, ಮತ್ತೆ ಅವರ ಒಂದು ಸಂಬಂಧದಲ್ಲಿ ಸಾಮರಸ್ಯ ಸಿಹಿ ಬಂದು ಆ ದಂಪತಿಗಳು ಒಂದಾಗಿದ್ದಾರೆ. 5 ಸಿಹಿ ಪಾನನ್ನ ತಗೊಂಡು ಶಿವಾಲಯಕ್ಕೆ ಹೋಗಿ ನಾವು ಅಲ್ಲಿ ಸಮರ್ಪಣೆ ಮಾಡೋದ್ರಿಂದ ದಾಂಪತ್ಯದಲ್ಲಿ ಎಂಥದ್ದೇ ಬಿರುಕಿರ್ಲಿ, ಡೈವರ್ಸ್ ವರ್ಗೂ ಹೋಗಿರ್ಲಿ, ಮತ್ತೆ ವಾಪಸ್ ಅವರು ಹೊಂದಾಣಿಕೆ ಆಗ್ಲೇಬೇಕು. ಹಾಗೆ ಆಗ್ತದೆ. ಸಾಲದ ಸಮಸ್ಯೆಯಿಂದ ಹೊರಬರೋದಕ್ಕೆ ಯಾವ್ದಾದ್ರು ಸಿಂಪಲ್ ರೆಮಿಡಿಯನ್ನ ತಿಳಿಸ್ತೀವಿ. ಸಾಲ ತೀರ್ಸೋದಕ್ಕೆ ಮಹಾಶಿವರಾತ್ರಿಯ ದಿನ ಏನಪ್ಪ ಮಾಡಬೇಕು ಅಂದ್ರೆ, ಕಬ್ಬಿನ ರಸ 1 ಲೀಟರ್ ಅಷ್ಟು ಶಿವಲಿಂಗಕ್ಕೆ ನಾವು ಅಭಿಷೇಕಕ್ಕೆ ಕೊಟ್ಟಿದ್ದೇ ಆದಲ್ಲಿ ಸಾಲ ಪೂರ್ತಿಯಾಗಿ ತೀರುತ್ತೆ. ಇದರಲ್ಲಿ 2 ಮಾತಿದೆ. ಪ್ರತಿಯೊಬ್ಬ ರಾಶಿಯವರು ಯಾವ ಯಾವ ವಸ್ತುಗಳನ್ನ ದಾನ ಮಾಡಬೇಕು ಈಗ ನಾನು ಹೇಳ್ಕೊಡ್ತೀನಿ. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ರಕ್ಷಾ. ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡ್ತಾನೆ ಇರ್ತೀರಾ, ನಮ್ಮ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅವರು ಪ್ರತಿ ವಿಡಿಯೋದಲ್ಲೂ ಕೂಡ ಬಹಳಷ್ಟು ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಆಗುವಂತಹ ಕಷ್ಟಗಳಾಗಿರ್ಬೋದು, ಸಮಸ್ಯೆ ತಾಪತ್ರಯಗಳಾಗಿರ್ಬೋದು, ನಮ್ಮ ಆರೋಗ್ಯದ ಸಮಸ್ಯೆಗಳಾಗಿರ್ಬೋದು, ಕೆಲಸದ ವಿಚಾರ ಆಗಿರ್ಬೋದು, ಅಭಿವೃದ್ಧಿಯ ವಿಚಾರ ಆಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಸರಳವಾದಂತಹ ರೆಮಿಡಿಗಳನ್ನು ನಿಮಗೆ ಪ್ರತಿದಿನ ನೀಡ್ತಾನೆ ಬರ್ತಾ ಇದ್ದಾರೆ. ಈ ರೆಮಿಡಿಗಳಿಂದ ಸಾಕಷ್ಟು ಜನ ಉಪಯೋಗವನ್ನ ಕೂಡ ಪಡ್ಕೊಂಡಿದ್ದಾರೆ, ಒಳ್ಳೆಯ ರಿಸಲ್ಟ್ ಅನ್ನ ಕೂಡ ಪಡ್ಕೊಂಡಿದ್ದಾರೆ. ಹಾಗೆಯೇ ಪ್ರತಿದಿನ ಮಾಡುವಂತಹ ರೆಮಿಡಿಯ ಜೊತೆಗೆ ಶಿವರಾತ್ರಿಯ ದಿನ ವಿಶೇಷವಾಗಿ ಶಿವನನ್ನ ಆರಾಧನೆ ಮಾಡುವ ದಿನದಂದು ನಾವು ಮಾಡುವಂತಹ ಒಂದಷ್ಟು ರೆಮಿಡಿಗಳೇನಿರುತ್ತೆ ಅದು ನಮಗೆ ಮ್ಯಾಜಿಕಲ್ ರಿಸಲ್ಟ್ ಅನ್ನ ಕೂಡ ಕೊಡುತ್ತೆ. ಅದು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳಾಗಿರ್ಬೋದು, ತಾಪತ್ರಯಗಳಾಗಿರ್ಬೋದು, ನಾವು ಅನುಭವಿಸ್ತಾ ಇರುವಂತಹ ಸಮಸ್ಯೆಗಳಾಗಿರ್ಬೋದು, ಇದೆಲ್ಲವಕ್ಕೂ ನಾವು ಶಿವರಾತ್ರಿಯ ದಿನ ಮಾಡುವಂಥ ಒಂದು ಸರಳವಾದಂತಹ ರೆಮಿಡಿಯಿಂದ ಬಹಳಷ್ಟು ಬೇಗನೆ ನಮಗೆ ಪರಿಹಾರ ಕೂಡ ಸಿಗುತ್ತೆ. ಆ ಒಂದು ವಿಚಾರದ ಬಗ್ಗೆ ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅನ್ನ ನಾವು ಮಾಡೋಣ. ಗುರುಗಳು ಕೂಡ ರೆಡಿಯಾಗಿ ಬಂದಿದ್ದಾರೆ. ಅವ್ರನ್ನ ಪಾಡ್ಕಾಸ್ಟ್ಗೆ ವೆಲ್ಕಮ್ ಮಾಡಿಕೊಂಡು ಈ ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಪಾಡ್ಕಾಸ್ಟ್ ಅನ್ನ ಮುಂದುವರಿಸೋಣ. ಗುರುಗಳೇ, ಪಾಡ್ಕಾಸ್ಟ್ಗೆ ಸ್ವಾಗತ. ಓಂ ನಮಃ ಶಿವಾಯ. ನಿಮಗೂ ಮತ್ತು ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ಸಮಸ್ತ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇಡಮ್ ಅವರು ಹೇಳಿದ ಹಾಗೆ ಈ ಮಹಾಶಿವರಾತ್ರಿ ಹಬ್ಬದ ದಿನ ನಾವು ಯಾವ ರೆಮಿಡಿಯನ್ನು ಮಾಡ್ತೀವಿ ಅದು ಅತಿ ಶೀಘ್ರವಾಗಿ ಒಲಿಯುತ್ತೆ, ಕೈಗೂಡುತ್ತೆ. ಅದರಲ್ಲಿ ಯಾವ ಡೌಟು ಇಲ್ಲ. ಅದರ ಬಗ್ಗೆ ಒಂದೊಂದಾಗಿ ಕುತೂಹಲಕಾರಿ ಅಂಶಗಳನ್ನು ನೋಡ್ತಾ ಹೋಗೋಣ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ವಿಚಾರನೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಗುರುಗಳೇ. ಮೊದಲನೇದಾಗಿ ನನ್ಗನ್ಸೋದು, ಈ ಶಿವರಾತ್ರಿಯ ದಿನ ಅಂದ್ರೆ ಈಗ ಸಾಮಾನ್ಯವಾಗಿ ಈ ಗಂಡ ಹೆಂಡತಿಯ ಮಧ್ಯೆ ಸಾಕಷ್ಟು ಜಗಳಗಳಾಗ್ತಾ ಇರುತ್ತೆ. ಇನ್ನೇನು ಬಿಟ್ಟು ಹೋಗೋದು, ಆಸ್ತಿ ಡಿವೈಡ್ ಮಾಡ್ಕೊಡಿ, ನಾವು ಡಿವೋರ್ಸ್ ತಗೊಳ್ಳೋಣ, ಮನೆ ಬಿಟ್ಟು ಹೋಗೋಣ ಅನ್ನುವಂಥ ಸಾಕಷ್ಟು ಉತ್ತುಂಗಕ್ಕೆ ಹೋಗುವಂಥ ಸಮಸ್ಯೆಗಳನ್ನ ನಾವು ನೋಡಿರ್ತೀವಿ. ಇಂಥ ಸಮಸ್ಯೆಗೆ ನಾವು ಶಿವರಾತ್ರಿಯ ದಿನ ಮಾಡ್ಕೊಳ್ಳುವಂಥ ಒಂದು ಸರಳ ಪರಿಹಾರದಿಂದ ಪರಿಹಾರ ಮಾಡ್ಕೋಬಹುದು ಅಂತ ನೀವು ಹೇಳ್ತಾ ಇದ್ರಿ. ಹೇಗೆ ಮಾಡ್ಕೊಳ್ಬೋದು ಗುರುಗಳೇ, ತಿಳಿಸ್ಕೊಡಿ ಅದನ್ನ. ಹೌದು, ಇದನ್ನ ನಾನು ಹೋದ ವರ್ಷ ನಮ್ಮ ಸುಮಾರು ಒಂದು 25ರಿಂದ 30 ಜನ ಕ್ಲೈಂಟ್ ಹತ್ರ ಮಾಡಿಸಿದ್ದೀನಿ. ಯಾರಿಗೆ ದಾಂಪತ್ಯದ ಸಮಸ್ಯೆ ಇದೆ, ಡೈವರ್ಸ್ ವರ್ಗೂ ಹೋಗಿದೆ, ತುಂಬಾ ಕಷ್ಟದಲ್ಲಿದ್ದಾರೆ, ಮತ್ತೆ ಅವರ ಒಂದು ಸಂಬಂಧದಲ್ಲಿ ಸಾಮರಸ್ಯ ಸಿಹಿ ಬಂದು ಆ ದಂಪತಿಗಳು ಒಂದಾಗಿದ್ದಾರೆ. ಡೈವರ್ಸ್ ವರೆಗೆ ಹೋದವರು ಕೂಡ ಡೈವರ್ಸ್ ಬೇಡ ಅಂತ ಹೇಳಿ ಮತ್ತೆ ಜೀವನವನ್ನ ಸಂಸಾರವನ್ನ ಆರಂಭ ಮಾಡಿದ್ದಾರೆ. ಅವರಿಗೆ ನಾನು ಹೇಳಿದ್ದು ಒಂದೇ ರೆಮಿಡಿ. ಅದೇನಪ್ಪ ಅಂದ್ರೆ, ಶಿವರಾತ್ರಿ ಕಾಯ್ತಾ ಇರಬೇಕು. ಶಿವರಾತ್ರಿಯ ಹಬ್ಬ ಬರುತ್ತೆ ಯಾವಾಗಂತ ಕಾಯ್ತಾ ಇದ್ದು, ಆ ಮಹಾಶಿವರಾತ್ರಿಯ ಹಬ್ಬದ ದಿನ 5 ಸಿಹಿ ಪಾನನ್ನ ತಗೋಬೇಕು. ಅಂದರೆ ಸ್ವೀಟ್ ಪಾನ್, ಅಡಕೆ, ಎಲೆ, ಗುಲ್ಕನ್, ಏಲಕ್ಕಿ, ಚಮನ್, ಈ ರೀತಿಯಾದಂತಹ ಸ್ವೀಟ್ ಪಾನ್. ಆ ಸ್ವೀಟ್ ಪಾನ್ ಮಾಡುವಂತಹ ವಿಧಾನ ಯೂಟ್ಯೂಬಲ್ಲಿ ನಮಗೆ ಜನರಲ್ ಆಗಿ ಸಿಕ್ಕೇ ಸಿಗುತ್ತೆ. ಅದನ್ನು ನೋಡಿಬಿಟ್ಟು
ಅಥವಾ ಅಂಗಡಿಗಳಲ್ಲೂ ಕೂಡ ನಮಗೆ ಪಾನ್ ಸ್ಟಾಲಲ್ಲಿ ಸ್ವೀಟ್ ಪಾನ್ ಕೊಡಿ ಅಂದರೆ ಕೊಡ್ತಾರೆ, ದೇವಸ್ಥಾನಕ್ಕೆ ಬೇಕು ಅಂದರೆ ಶುದ್ಧವಾಗಿ ಕೊಡ್ತಾರೆ. 5 ಸಿಹಿ ಪಾನನ್ನು ತಗೊಂಡು ಶಿವಾಲಯಕ್ಕೆ ಹೋಗಿ ನಾವು ಅಲ್ಲಿ ಸಮರ್ಪಣೆ ಮಾಡೋದ್ರಿಂದ ದಾಂಪತ್ಯದಲ್ಲಿ ಎಂಥದ್ದೇ ಬಿರುಕಿರಲಿ, ಡೈವರ್ಸ್ವರೆಗೂ ಹೋಗಿರಲಿ, ಮತ್ತೆ ವಾಪಸ್ ಅವರು ಹೊಂದಾಣಿಕೆ ಆಗಲೇಬೇಕು, ಆಗೇ ಆಗ್ತಾರೆ. ಅಕಸ್ಮಾತ್ ನಮಗೆ ಶಿವಾಲಯಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಥವಾ ಆ ಊರಲ್ಲಿ ದೇವಾಲಯ ಇಲ್ಲ, ಶಿವಾಲಯ ಇಲ್ಲ, ಏನು ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಗಣೇಶ ದೇವಸ್ಥಾನ ಇರುತ್ತೆ, ಸುಬ್ರಹ್ಮಣ್ಯ ದೇವಸ್ಥಾನ ಇರುತ್ತೆ, ಪಾರ್ವತಿ ದೇವಸ್ಥಾನ ಇರುತ್ತೆ, ಅಥವಾ ಶಿವ ದೇವಸ್ಥಾನ ಇದ್ರಂತೂ ಬೆಸ್ಟ್. ಈ ಯಾವ ದೇವಸ್ಥಾನಕ್ಕಾದರೂ ಹೋಗಿ ಶಿವರಾತ್ರಿಯ ದಿನ, ಮಹಾಶಿವರಾತ್ರಿಯ ದಿನ 5 ಸಿಹಿ ಪಾನನ್ನ ಸಮರ್ಪಣೆ ಮಾಡಿದರೆ ಅದ್ಭುತವಾಗಿ ರಿಸಲ್ಟ್ ಬರುತ್ತೆ, ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಗುರುಗಳೇ. ಸರಿ ಗುರುಗಳೇ, ಇನ್ನು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಸಾಲ ಬಾಧೆಯಿಂದ ಸಾಕಷ್ಟು ಜನ ಬಳಲ್ತಾನೆ ಇರ್ತಾರೆ. ಸಾಲ ಮಾಡಿದೀವಿ, ಆಮೇಲೆ ಸಾಲ ಮಾಡೋದನ್ನ ತೀರಿಸೋದಕ್ಕೆ ಮತ್ತೊಬ್ಬರ ಬಳಿ ಸಾಲವನ್ನು ತಗೊಂಡು ಮತ್ತಷ್ಟು ಸಾಲವನ್ನು ದುಬ್ಬರ ಮಾಡ್ಕೊಂಡಿರ್ತಾರೆ. ಈ ಸಾಲದ ಸಮಸ್ಯೆಯಿಂದ ಹೊರಬರೋದಕ್ಕೆ ಯಾವುದಾದ್ರೂ ಸಿಂಪಲ್ ರೆಮಿಡಿಯನ್ನು ತಿಳಿಸ್ಕೊಡಿ ಗುರುಗಳೇ. ತುಂಬಾ ಯೂಸ್ಫುಲ್ ಕ್ವಶನ್ ಕೇಳಿದಿರಿ. ಯಾಕೆ ಅಂತಂದ್ರೆ ಸಾಲ ಅನ್ನೋದು ನೀವು ಹೇಳಿದಾಗೆ ಶೂಲ ಇದ್ದ ಹಾಗೆ. ಸಾಲ ಅಂತ ಮನುಷ್ಯನಿಗೆ ಒಂದಿದ್ರೆ ಎದುರುಗಡೆ ಮೃಷ್ಟಾನ್ನ ಇಟ್ಟರೂ ಕೂಡ ಅವರಿಗೆ ಊಟ ರುಚಿಸೋದಿಲ್ಲ. ಒಂದು ಎಷ್ಟೇ ಸುಖಾಸೀನವಾದ ಮೆತ್ತನೆಯ ಹಾಸಿಗೆ ಇದ್ರೂ ಕೂಡ ರಾತ್ರಿ ನಿದ್ದೆ ಬರೋದಿಲ್ಲ, ಜೀವನದಲ್ಲಿ ಉತ್ಸಾಹನೇ ಇರೋದಿಲ್ಲ. ಸಾಲ ತೀರ್ಸೋದಕ್ಕೆ ಮಹಾಶಿವರಾತ್ರಿಯ ದಿನ ಏನಪ್ಪ ಮಾಡಬೇಕು ಅಂದರೆ, ಕಬ್ಬಿನ ರಸ, ಶುಗರ್ ಕೇನ್ ಜ್ಯೂಸ್ ಅಂತ ಏನು ಬರುತ್ತೆ, ಅದನ್ನು 1 ಲೀಟರಷ್ಟು ನಾವು ಖರೀದಿ ಮಾಡಿಕೊಂಡು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗಕ್ಕೆ ನಾವು ಅಭಿಷೇಕಕ್ಕೆ ಕೊಟ್ಟಿದ್ದೇ ಆದಲ್ಲಿ ಚಮತ್ಕಾರಿ ರೀತಿಯಲ್ಲಿ ಸಾಲ ಪೂರ್ತಿಯಾಗಿ ತೀರುತ್ತೆ. ಇದರಲ್ಲಿ 2 ಮಾತಿಲ್ಲ, ಖಂಡಿತವಾಗಿ ಇದು ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಈ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಎಕ್ಸೆಲ್ ಅಕಾಡೆಮಿಕ್ಸ್. ನೀವು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅನ್ನೋ ಕನಸು ಇದ್ರೆ ಸಾಲದು, ಅದು ನನಸು ಮಾಡೋ ವೇದಿಕೆ ನಿಮಗೆ ಗೊತ್ತಿರಬೇಕು. 35 ದಿನ ಮತ್ತು 45 ದಿನ ನಾವು ಕ್ರಾಶ್ ಕೋರ್ಸ್ ಮಾಡ್ತಿದ್ದೀವಿ. ಪ್ರತಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಹಾಸ್ಟೆಲ್ನಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಡೌಟ್ ಕ್ಲಾರಿಫಿಕೇಶನ್ ಇರುತ್ತೆ. ಸೆಕೆಂಡ್ PUC ಬೋರ್ಡ್ ಎಕ್ಸಾಮ್ ಆಗಿ ಮರುದಿನ ಅಂದ್ರೆ ಮಾರ್ಚ್ 19ಕ್ಕೆ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಯಲಹಂಕ ಮುಖ್ಯ ಕಚೇರಿ, ಬೆಂಗಳೂರು, ಅಥವಾ ಕರೆ ಮಾಡಿ 7676917777. ಇನ್ನು ಯಾವ ರಾಶಿಯವರು ಶಿವರಾತ್ರಿಯ ದಿನದಂದು ಶಿವನ ದೇವಸ್ಥಾನದಲ್ಲಿ ಯಾವ ವಸ್ತುಗಳನ್ನ ದಾನ ಮಾಡಬೇಕು, ಹಾಗೆ ಯಾವುದರಿಂದ ಅಭಿಷೇಕವನ್ನ ಮಾಡಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡಿ ಗುರು. ಖಂಡಿತ, ತುಂಬಾ ಒಳ್ಳೆಯ ಕ್ವಶನ್ ಕೇಳಿದ್ರೆ. ಯಾಕೆಂದ್ರೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೂ ಪ್ರತಿಯೊಬ್ಬ ರಾಶಿಯವರು ಯಾವ ವಸ್ತುಗಳನ್ನ ದಾನ ಮಾಡಬೇಕು ಈಗ ನಾನು ಹೇಳ್ಕೊಡ್ತೀನಿ. ಸರಿ ಗುರು. ಮೇಷ ಮತ್ತು ವೃಶ್ಚಿಕ ರಾಶಿಯವರು ಏನಪ್ಪ ಮಾಡಬೇಕು ಅಂದ್ರೆ, ಈ ಕೆಂಪು ಚಂದನದ ಪುಡಿ ಅಂತ ಬರುತ್ತೆ, ಇದನ್ನ ನೀರಿನಲ್ಲಿ ಮಿಕ್ಸ್ ಮಾಡಿಬಿಟ್ಟು ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸೋದ್ರಿಂದ ವರ್ಷ ಪೂರ್ತಿ ಅವರಿಗೆ ಯಾವ ಕೊರತೆನೂ ಇರೋದಿಲ್ಲ, ಸಾಕಷ್ಟು ಹಣ ಹರಿದು ಬರುತ್ತೆ, ಶತ್ರುಕಾಟದಿಂದ ಮುಕ್ತಿ ಪಡಿತಾರೆ, ಸಾಂಸಾರಿಕ ಸುಖ ನೆಮ್ಮದಿ ಇರುತ್ತೆ. ಇನ್ನ ವೃಷಭ ಮತ್ತು ತುಲಾರಾಶಿಯವರು ಏನಪ್ಪ ಮಾಡಬೇಕು ಅಂದರೆ, ಯಾವುದಾದ್ರೂ ಒಂದು ಸುಗಂಧ ದ್ರವ್ಯ, ಈಗ ನಾವು ಮಾಮೂಲಿ ಮನೆಗೆ ಪರ್ಫ್ಯೂಮ್ ತರ್ತೀವಲ್ಲ, ಆ ಪರ್ಫ್ಯೂಮನ್ನು ನಾವು ಯೂಸ್ ಮಾಡಬಾರ್ದು. ಹೊಸದಾದಂಥ ಪರ್ಫ್ಯೂಮ್ ತಂದು ಅದನ್ನು ನೀರಿನಲ್ಲಿ, ಅಂದರೆ ತಾಮ್ರದ ಚೊಂಬು ತಗೋಬೇಕು, ನೀರಿನಲ್ಲಿ ಆ ಸುಗಂಧ ದ್ರವ್ಯವನ್ನು ಹಾಕಿ ಅದನ್ನು ಸಂಪೂರ್ಣವಾಗಿ ಅಭಿಷೇಕಕ್ಕೆ ಕೊಟ್ಟರೆ ವೃಷಭ ಮತ್ತು ತುಲಾರಾಶಿಯವರಿಗೆ ಅದ್ಭುತವಾದಂಥ ಫಲಗಳಿರುತ್ತೆ. ಈ ಶಿವರಾತ್ರಿ, ಮಹಾಶಿವರಾತ್ರಿ ಕಳೆದು ನೆಕ್ಸ್ಟ್ ಮಹಾಶಿವರಾತ್ರಿ ಬರೋಷ್ಟರಲ್ಲಿ ಅವರ ಜೀವನದಲ್ಲಿ ಅತ್ಯದ್ಭುತ ಯಶಸ್ಸು. ಈ ವರ್ಷ ವಿಶೇಷವಾಗಿ ವೃಷಭ ಮತ್ತು ತುಲಾರಾಶಿಯವರಿಗೆ ತುಂಬಾ ದಿನಗಳಿಂದ ಒಂದು ಪೆಂಡಿಂಗ್ ಇರುವಂತ ವರ್ಕ್ ಕಂಪ್ಲೀಟ್ ಆಗಬೇಕು ಅಂತ ಇದೆ. ಈ ಒಂದು ಕೆಲಸ ಮಾಡಿದರೆ ಅತಿ ಶೀಘ್ರವಾಗಿ ಆಗುತ್ತೆ. ಇನ್ನು ಮಿಥುನ ಮತ್ತು ಕನ್ಯಾ ರಾಶಿಯವರು ಜೇನುತುಪ್ಪ, ಪ್ಯೂರ್ ಹನಿ, ಪರಿಶುದ್ಧವಾದಂಥ ಜೇನುತುಪ್ಪವನ್ನು ಶಿವಲಿಂಗಕ್ಕೆ ಅಭಿಷೇಕಕ್ಕೆ ಕೊಟ್ಟರೆ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಅವರು ಏನು ಬಯಸ್ತಾರೋ ಆ ಫಲಗಳು ಸಿಗುತ್ತೆ. ಮತ್ತೆ ಧನು ಮತ್ತು ಮೀನರಾಶಿಯವರು ಹಸಿ ಹಾಲಿನಲ್ಲಿ ಈ ಸ್ಯಾಫ್ರಾನ್ ಅಂತ ಸಿಗುತ್ತೆ, ಕೇಸರಿಯ ಎಳೆಗಳಿರುತ್ತೆ. ಅದನ್ನ ಏನ್ ಮಾಡಬೇಕು ಅಂದ್ರೆ, ಹಸಿ ಹಾಲಿನಲ್ಲಿ ಕೇಸರದ ದಳಗಳನ್ನು ಮಿಕ್ಸ್ ಮಾಡಿ ಅವುಗಳನ್ನು ನೆನೆಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಕ್ ಕೊಡೋದ್ರಿಂದ ಧನು ಮತ್ತು ಮೀನರಾಶಿಯವರಿಗೆ ಈ ವರ್ಷ ಬಹಳ ಒಳ್ಳೆಯ ಫಲಗಳು ಸಿಗುತ್ತೆ. ಇನ್ನ ಮಕರ ಮತ್ತು ಕುಂಭ ರಾಶಿಯವರು ಈ ಹಸಿ ಹಾಲು ಬರುತ್ತಲ್ಲ, ಹಸಿ ಹಾಲಿನಲ್ಲಿ ಕಪ್ಪು ಎಳ್ಳು, ಆ ಕಪ್ಪು ಎಳ್ಳನ್ನು ಮಿಕ್ಸ್ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಕ್ಕೆ ಕೊಡೋದ್ರಿಂದ ಅದ್ಭುತ ಫಲಗಳಿದೆ. ಕೊನೆಯದಾಗಿ ಸಿಂಹ ಮತ್ತು ಕರ್ಕ ರಾಶಿ ಇವರು
ನೀರಿನಲ್ಲಿ ಭೀಮಸೇನಿ ಕರ್ಪೂರ ಅಂತ ಬರುತ್ತೆ. ಭೀಮಸೇನಿ ಕರ್ಪೂರ ಅಂದ್ರೆ ದೊಡ್ಡದಾಗಿರುತ್ತೆ. ಮಾಮೂಲಿ ನಾವು ಅಂಗಡಿಯಲ್ಲಿ ತರ್ತೀವಲ್ಲ, ಅದು ಕೆಮಿಕಲ್ ಮಿಕ್ಸ್ ಇರುವಂತ ಕರ್ಪೂರ. ಭೀಮಸೇನಿ ಕರ್ಪೂರ ಅಂದ್ರೆ ಅದು ಆರ್ಗ್ಯಾನಿಕ್ ಮತ್ತೆ ಪ್ಯೂರ್ ಕರ್ಪೂರ. ಅದನ್ನ ನೀರಿನಲ್ಲಿ ಕೂಡ ಹಾಕ್ತಾರೆ. ತೀರ್ಥ ತಗೋತೀವಲ್ಲ, ಅದರಲ್ಲಿ ನಮಗೆ ಗಮ್ಮಂತ ಸ್ಮೆಲ್ ಬರ್ತಾ ಇರುತ್ತೆ ನೋಡಿ, ಅದು. ಈಗ ಸ್ಕ್ರೀನ್ ಮೇಲೆ ಕೂಡ ಅದರದ್ದು ಫೋಟೋ ಕಾಣಿಸ್ತಾ ಇದೆ. ಭೀಮಸೇನಿ ಕರ್ಪೂರವನ್ನ ನೀರಿನಲ್ಲಿ ನೆನೆಸಿ ಮಿಶ್ರಣ ಮಾಡಿ ಅದನ್ನ ಶಿವಲಿಂಗಕ್ಕೆ ಅಭಿಷೇಕಕ್ಕೆ ಕೊಡೋದ್ರಿಂದ ಸಿಂಹ ಮತ್ತು ಕರ್ಕ ರಾಶಿಯವರಿಗೆ ಅದ್ಭುತ ಫಲಗಳಿದೆ. ನಾನು ಹೇಳಿದ ರೀತಿ ಮೇಷರಾಶಿಯಿಂದ ಮೀನರಾಶಿಯವರು ಈ ವಸ್ತುಗಳನ್ನ ಕೊಟ್ರೆ ಅದ್ಭುತ ಪರಮಾದ್ಭುತ ಫಲಗಳನ್ನ ಅವರು ಪಡೀತಾರೆ. ಇದರಲ್ಲಿ ಯಾವ ಎರಡು ಮಾತಿಲ್ಲ. ಸರಿ ಗುರುಗಳೇ, ನೀವು ಕೊಡುವಂತ ಸರಳ ರೆಮಿಡಿಯನ್ನ ಕೇಳ್ತಾ ಇದ್ರೇನೆ ಇಷ್ಟು ಸರಳವಾಗಿ ನಮ್ಮ ಕಷ್ಟಗಳಿಗೆ ನಾವು ಪರಿಹಾರವನ್ನ ಮಾಡ್ಕೊಳ್ಬಹುದಾ ಅಂತ ಅನ್ಸುತ್ತೆ. ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ ನಲ್ಲಿ ನಮ್ಮ ಜೀವನದಲ್ಲಿ ಬರುವಂತ ಸಾಕಷ್ಟು ಸಮಸ್ಯೆಗಳಿಗೆ ಹೇಗೆ ಸರಳವಾಗಿ ಪರಿಹಾರವನ್ನ ಮಾಡ್ಕೊಳ್ಬಹುದು ಅನ್ನುವಂಥ ರೆಮಿಡಿಗಳನ್ನ ನಮಗೆ ಕೊಟ್ಟಿದ್ದೀರಾ. ಇಷ್ಟೊತ್ತು ಈ ಪಾಡ್ಕಾಸ್ಟ್ ನಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ಗುರುಗಳೇ ನಿಮಗೆ. ನಮ್ಮ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ, ನಮ್ಮ ತಂಡದ ಪರವಾಗಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಈ ರೆಮಿಡಿಗಳನ್ನು ಮಾಡಿಕೊಂಡು ತಮ್ಮ ಜೀವನದಲ್ಲಿ ಯಶಸ್ಸು, ಖ್ಯಾತಿ, ಹಣ, ಆರೋಗ್ಯ ಎಲ್ಲ ಸಿಗಲಿ. ಮಹಾಶಿವ ಪರಮಶಿವನ ಪಾರ್ವತಿ ಸಮೇತ ಆಶೀರ್ವಾದ ನಿಮ್ಮ ಮೇಲೆ ಎಲ್ಲರ ಒಂದು ಕೃಪೆ ಇರಲಿ ಅಂತ ಹೇಳಿ, ಎಲ್ಲ ಭಗವಂತನ ಕೃಪೆ ಇರಲಿ ಅಂತ ಮತ್ತೊಮ್ಮೆ ನಾನು ವಿನಮ್ರತೆಯಿಂದ ಕೇಳ್ಕೊತಾ ಇದ್ದೀನಿ. ಎಸ್ ವೀಕ್ಷಕರೇ, ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ನೀವೇ ನೋಡಿದ್ದೀರಾ ಸರಳವಾಗಿ ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಬರುವಂಥ ತೊಂದರೆಗಳಿಗೆ, ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಮಾಡ್ಕೊಳ್ಬೋದು ಅನ್ನುವಂಥ ಒಂದಷ್ಟು ರೆಮಿಡಿಗಳನ್ನು ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮಗೇನಾದರೂ ಇದು ಯೂಸ್ಫುಲ್ ಆಗ್ತಾ ಇದೆ ಅಂತಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀವು ತಿಳಿಸ್ಬೋದು. ಅಥವಾ ಇದರ ಬಗ್ಗೆನೇ ನಿಮಗೆ ಮತ್ತಷ್ಟು ಮಾಹಿತಿ ಬೇಕು ಅಂತಂದ್ರೂ ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಕೂಡ ಮಾಡಿ ತಿಳಿಸ್ಕೊಡ್ಬೋದಾಗಿದೆ. ಹಾಗೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿ ಬರ್ತಾ ಇದ್ರೆ, ವಿಸಿಟ್ ಮಾಡ್ತಾ ಇದ್ರೆ, ಖಂಡಿತವಾಗ್ಲೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬ ಸದಸ್ಯರಿಗೆ ನಮ್ಮ ಜೀತ್ ಮೀಡಿಯಾದಲ್ಲಿ ಬರುವಂತಹ ಇಂಥ ಉಪಯುಕ್ತ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಎಪಿಸೋಡ್ ಮುಖಾಂತರವಾಗಿ ಮತ್ತೊಂದು ಉಪಯುಕ್ತ ಮಾಹಿತಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.